ವೈಕುಂಠಪತಿ ತಾನು ವೈಕುಂಠವನ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ. ನಾಲ್ಕು ಕಡೆಯೂ ನೋಡಿ ವಾಲ್ಮೀಕವನೆ ಕಂಡು ಏಕಾಂತ ಸ್ಥಳವೆಂದು ಬಹುಕಾಲವಲ್ಲಿದ್ದ. ಚೋಳು ಮೃತ್ಯುನು ಶಿರುವ ನುಡಿದ ಗಾಯವ ನೋಡಿ ತಾಳಲಾರದೆ ಸ್ವಾಮಿ ಗುರುಗಳನ್ನೇ ಕರೆಸಿ ಹೇಳಿಲ್ಲ ಔಷಧ ಮಾಡಿ. ಕ್ರೋಢರೂಪಿಯ ಕಂಡು ಕೇಳಿ ಸ್ಥಳವನೆ ಕೊಂಡು ಲೀಲೆ ತೋರುತ್ತಲೀ ಇರುತ್ತಿರಲು ಒಂದು ದಿನ ತುರಗವನೆ ಸ್ಮರಿಸುತ್ತಲೇ ತುರಗ ಬರಲು ಕಂಡು ಮುದದಿ ತಾನೇರಿ ಪರಿಪರಿ ಮೃಗಗಳ ಅಡವಿಲಿ ತಾಕೊಂದು ಕರುಣಸಾಗರ ಒಂದು ವರವ ಕಂಡನು. ವನದಲ್ಲಿ ವನಜಾಕ್ಷಿ ರಾಜಪುತ್ರಿಯ ಕಂಡು ಮನಕ್ಕೆ ಬಂದಂತಾಡಿ ಕಲಹ ಮಾಡಿದರು ಮನಸ್ಸಿಜಾಪಿತ ತಾನು. ಅಶ್ವವ ಕಳಕೊಂಡು ಘನವಾದ ಗಿರಿ ಏರಿ ಮಲಗಿದ ಹರಿಯು ನಗಧರ ಮಲಗಲು ಬಗುಳಾವತಿಯು ಆಗ ಬಗೆ ಬಗೆ ಕೇಳಲು ಶೋಕದಿಂ ನುಡಿದ. ಗಗನರಾಜನ ಪುತ್ರಿ ಪದ್ಮಾವತಿಯ ಕಂಡು ಹಗಲು ಇರುಳು ಆಕೆಯ ಮುಖವ ಸ್ಮರಿಸುವೆನು ಅವಳಿಗೂ ಸುಖವಾಗಿ. ಇದ್ದಲ್ಲಿಗೆ ಹೋದಿ ಅವಳಿಂದ ಎನ್ನ ಶ್ವ ಹತವಾಯಿತಮ್ಮ. ಅವಳ ಹೊರತು ಎನ್ನ ಪ್ರಾಣವೇ ನಿಲ್ಲದು ಅವಳ ಘಟನೆಯನ್ನು ನೀನು ಮಾಡಬೇಕಮ್ಮ ಅಂದ ಮಾತನು ಕೇಳಿ ಬಕುಳಾವತಿಯು ಆಗ ಆನಂದದಿಂ ರಾಜಪುರಕ್ಕೆ ತೆರಳಿದಳು. ಸುಂದರಿಯರ ಕಾರ್ಯ ಸ್ಥಿರವಾಗಲೆಂದು ಚಂದುಳ ಸ್ತ್ರೀ ರೂಪ ಧರಿಸಿದನು ಹರಿಯು. ಕೊರವಂಜಿತಾನಾಗಿ ನೃಪನಪುರಕ್ಕೆ ಹೋಗಿ ಧರಣಿ ದೇವಿಯ ಮುಂದೆ ಶಕುನ ಹೇಳಿದನು. ತಿರುಗಿ ಬರಲಾತಗೆ ಮಗಳ ಕೊಡುವೇನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳುಹಿಸಿದನು. ತಾಪಸೋತ್ತಮ ಬಂದು ಪತ್ರವನೇ ಕೊಡಲು ಶ್ರೀಪತಿಯು ತಾನೋದಿ ಬೆನ್ನೆಂದಿಯೇ ಬರೆದ. ಆ ಪರಮ ವಂದ್ಯತಾ ಸುರಸ್ತೋಮನೆ ಕರೆಸಿ ಈ ಪರಿ ವೈಭೋಗ ಮಾಡಿದ ಹರಿಯು ಅಷ್ಟವರ್ಗದ ಕಾರ್ಯ ಮಾಡಬೇಕೆಂದು ಸೃಷ್ಟೀಶನೆದುರಿಗೆ ಹೇಳಿದ. ಬ್ರಹ್ಮ ಅಷ್ಟರೊಳಗೆ ಸ್ವಾಮಿ ಲಕ್ಷ್ಮಿಯನ್ನೇ ಸ್ಮರಿಸಿ ನಿಟ್ಟುಸಿರು ಬಿಡುತ್ತಲೇ ಶೋಕದಿ ನುಡಿದ. ಆ ಕ್ಷಣದಲ್ಲಿ ತಾನು ತರುಣಿಯನ್ನೇ ಕರೆಸಿ ಇಕ್ಷುಚಾಪನ ಮಾತೆ ಬಳಿಗೆ ಹೋಗೆಂದ. ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿಯ ಅಕ್ಷೇಮವನ್ನೇ ಕೇಳಿ ತೆರಳಿದಳು ಬೇಗ. ಬಂದ ಸತಿಳ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದ ಹರಿಯು. ಸಂದೇಹವಿಲ್ಲದೆ ಸ್ವಾಮಿ ನಡೆಸೆಂದು ಇಂದಿರಾದೇವಿಯು ನುಡಿದಳು ಹರಿಗೆ. ಸೃಷ್ಟಿವಾಚನ ಮಾಡಿ ಕುಲದೇವರನಿಟ್ಟು ಪ್ರಸ್ತವ ಮಾಡಿದ ದ್ವಿಜರ ಸ್ತೋಮಕ್ಕೆ ಅಷ್ಟಾದ್ರಿಗೆ ಸೂರ್ಯ ಹೋಗಿ ನಿಲ್ಲಲು ಸ್ವಸ್ಥಚಿತ್ತದಿ ಲಕ್ಷ್ಮೀ ಸಹಿತ ಮಲಗಿದರು. ಮರುದಿನ ಲಕ್ಷ್ಮೀಶ ರಾಜನಾಪುರಕ್ಕೆ ಸುರಸ್ತೋಮನೆ ಕೂಡಿ ತೆರಳಿ ಬಂದ. ಬರುವ ಕೃಷ್ಣನ ಕಂಡು ಶುಕಮುನಿ ಸಂಸ್ತುತಿ ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ. ಕಳಂಕ ಮಹಿಮನು ಬಂದ ವಾರ್ತೆ ಕೇಳಿ ಸಕಲ ಜನರ ಕೂಡಿ ಕರೆ ರಾಜ ನಿಖಿಲ ಪರಿವಾರವನು ವ್ಯೋಮರಾಜನಿಗೆ ಶೇಖರನು ಹರುಷದಿಂ ಪರಿಚಯ ಮಾಡಿಸಿದ. ಮುದದಿಂ ಎದುರುಗೊಂಡು ಪರಿಮಳ ಪೂಸಿ ಸದಮಲ ಹೃದಯನ ಕರೆತಂದರ್ಮನೆಗೆ ಪದ್ಮನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಲಿ ತನ್ನ ತರುಣಿ ಒಡಗೂಡಿ ಹೇಮಕುಂಭಗಳಿಂದ ದ್ವಿಜರ ಕೈಗಳು ಸ್ವಾಮಿ ಪುಷ್ಕರಣಿಯ ತೋಯವನ್ನೇ ತರಿಸಿ ಹೇಮತಟ್ಟೆಯಲ್ಲಿ ಸ್ವಾಮಿ ಪಾದವನ್ನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದನು. ರಾಜ ಚಿನ್ನದ ಕಿರೀಟಾಭರಣವನ್ನಿಟ್ಟು ಕನ್ಯಾದಾನವ ಮಾಡಿ ಧನ್ಯನಾದ. ತನ್ನ ಮಗಳನ್ನೇ ಶ್ರೀನಿವಾಸಗೆ ಒಪ್ಪಿಸಿ ಉನ್ನತ ಪದವಿಯಂ ಚೆನ್ನಾಗಿ ಪಡೆದ. ಮಾವನಪ್ಪಣೆಗೊಂಡು ಮೈದವಸ್ತ್ರವ ಕೊಟ್ಟು ಭಾವಶುದ್ಧದಿ ತನ್ನ ಮಾವಗೊಂದಿಸಿದ. ಯಾವಾಗ ಕರೆದರೂ ಬರುವೆನು ನಾನೆಂದು ಪಾವನ್ನ ಮಾಡೆಂದು ಧರಣಿಗೊಂದಿಸಿದ. ಅಷ್ಟಗೋಪುರ ಏರಿ ಕಣ್ಣಿಟ್ಟು ನೋಡುತ್ತಲೇ ಎಷ್ಟು ಹೇಳಲಿ ಕೇಸ ಸುಕೃತ ಫಲವೆಂತೋ. ಅಜರುದ್ರ ಮೊದಲಾದ ಸುರರು ದ್ವಿಜರೆಲ್ಲ ಸುಜನರಂದನವೇರಿ ಪುರಕ್ಕೆ ಸಾಗಿದರು. 6 ತಿಂಗಳು ಮೀರಿ ಗಿರಿಗೆ ಹೋಗುವೆನೆಂದು ಧೀರತ ನಿಂತನೆ. ಕುಂಭಜರಾಶ್ರಮದಿ ಧರೆಯೊಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ
ಧರೆಯುಳು ಒಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ ಶೋಭಾನವೆನ್ನಿರೆ ಸುರರುಡು ಸುಭಗನಿಗೆ ಶೋಭಾನವೆನ್ನಿರೆ ಸುಗಣನಿಗೆ ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿರೆ ಸುರಪ್ರಿಯರಿಗೆ ಶ್ರೀನಿವಾಸ ಮಂಗಳಂ ಸಂಪೂರ್ಣಂ ಸನ್ಮಂಗಳಾನಿ ಭವಂತು ಜಗತ್ಕಲ್ಯಾಣಮಸ್ತು.